ಈಗ ಪಡ್ಡು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಪಡ್ಡು ಕಲ್ಗೆ ಸ್ವಲ್ಪ ಎಣ್ಣೆ ಎಲ್ಲದಕ್ಕೂ ಸವರ್ಕೊಳ್ಬೇಕು. ನಂತರ ನಾವು ಏನು ರುಬ್ಬಿಟ್ಕೊಂಡಿರ್ತೀವಲ್ಲ, ಏನು ದೋಸೆಗೆ ಇಡ್ಲಿಗೆ ಅಂತ, ಅದೇ ಸೇಮ್ ಹಿಟ್ಟನ್ನೇ, ಅಕ್ಕಿ ಹಿಟ್ಟನ್ನು ಒಂದೊಂದಾಗಿ ಬಟ್ಲಲ್ಲಿ ಹುಯ್ಕೊಳ್ತಾ ಬರಬೇಕು. ಎಲ್ಲದಕ್ಕೂ ಸ್ವಲ್ಪ ಕಡಿಮೆನೇ ಹುಯ್ದ್ರೆ ಒಳ್ಳೆಯದು, ಯಾಕಂದರೆ ಅದು ಬೆಂದಾದಮೇಲೆ ಉಬ್ಬುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಹುಯ್ಕೊಳ್ತಾ ಬರಬೇಕು. ನಂತರ ಲಿಡ್ನ ಕ್ಲೋಸ್ ಮಾಡಬೇಕು. ಆದಷ್ಟು ನೀವು ಲೋ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಬೇಯಿಸೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಇಲ್ಲ ಅಂದರೆ ನೀವು ಹೈ ಫ್ಲೇಮ್ ಏನಾದರೂ ಇಟ್ಕೊಂಡ್ರೆ ಅದು ಮೇಲೆ ಎಲ್ಲ ಬೆಂದಿರೋ ಥರ ಇರುತ್ತೆ, ಬಟ್ ಒಳಗಡೆ ಬೇಯಲ್ಲ. ಸೊ ಅದಕ್ಕೋಸ್ಕರ ನೀವು ಲೋ ಫ್ಲೇಮಲ್ಲಿ ನೀವು ಇಟ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಈ ಥರ ಬ್ರೌನ್ ಕಲರ್ ಬಂದಮೇಲೆ ಒಂದೊಂದಾಗಿ ಟರ್ನ್ ಮಾಡಬೇಕು. ನಿಮಗೆ ಆಯಿಲ್ ಬೇಕು ಅನ್ನೋರು ಆಪ್ಷನ್ನು ಹಾಕ್ಕೋಬೋದು, ಇಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಬೋದು. ವಿತೌಟ್ ಆಯಿಲ್ ಕೂಡ ಇದನ್ನು ನಾವು ಪಡ್ಡು ಮಾಡ್ಕೋಬೋದು. ಮತ್ತು ಲಿಡ್ ಕ್ಲೋಸ್ ಮಾಡಬೇಕು. ಒಂದು 2 to 3 ಮಿನಿಟ್ಸ್ವರೆಗೂ ಅದನ್ನು ಬೇಯೋದಕ್ಕೆ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಪ್ರತಿಯೊಂದು ಬ್ರೌನಿಶ್ ಆಗಿ ಲೈಟ್ ಫ್ಲೇವರಾಗಿ ಚೆನ್ನಾಗಿ ಕಾಣಿಸುತ್ತೆ. ತಿನ್ನೋಕ್ಕೂ ರುಚಿಯಾಗಿರುತ್ತೆ, ಬೌನ್ಸಿ ಥರ ಇರುತ್ತೆ. ಎಲ್ಲರೂ ಟ್ರೈ ಮಾಡಿ ಸವಿದು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.